ಓಕೆ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಈ ಹಿಟಾಚಿ JCBಗಳನ್ನು ಬಳಕೆ ಮಾಡೋದು ಇದೆಯಲ್ಲ, ಇದನ್ನು ಡಿಗ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಈ ಮರಳನ್ನು ಡಿಗ್ ಮಾಡಬೇಕಾದ್ರೆ ಕೆಲವೊಂದು ಮಾನದಂಡಗಳಿದ್ದಾವೆ. ತಹಶೀಲ್ದಾರನ್ನ ಕೇಳಿದ್ರೆ ಅವ್ರು ಹೇಳೋದೇನಂತಂದರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ರೀ, ನೀವು ಕೇಳೋದೇನಿದ್ರು ಗಣಿಗಾರಿಕೆ ಇಲಾಖೆಯವ್ರನ್ನ ಕೇಳಿ ಅಂತ ಹೇಳ್ತಾರೆ. ಆದರೆ ಈ ಒಂದು ಡಿಗ್ ಮಾಡೋದಕ್ಕೆ ಇರುವಂತಹ ಮಾನದಂಡ ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಯಾಂತ್ರಿಕವಲ್ಲದ ಅಥವಾ ಸಣ್ಣ ಪ್ರಮಾಣದ ಯಂತ್ರಗಳನ್ನು ಮಾತ್ರ ಬಳಕೆ ಮಾಡಿಕೊಳ್ಬೇಕು. ಅದೆಲ್ಲವೂ ಸಣ್ಣ ಪ್ರಮಾಣದ ಯಂತ್ರಗಳೇನ್ರಿ? ತಹಶೀಲ್ದಾರ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಗಣಿಗಾರಿಕೆ ಇಲಾಖೆಯವರು ಯಾರು ಕುಂಭ ದ್ರೋಣ ನಿದ್ರೆಗೆ ಜಾರಿದಿರಿ, ನೀವು ಉತ್ತರ ಕೊಡಬೇಕಿದಕ್ಕೆ. ಈ ಭಾರಿ ಪ್ರಮಾಣದ ವೆಹಿಕಲ್ ಹಿಟಾಚಿಗಳು ಏನಿದ್ದಾವೆ, ಇದೆಲ್ಲವನ್ನೂ ಕೂಡ ಏನೋ ಒಂದು ಭಾರಿ ದೊಡ್ಡ ಕಾಮಗಾರಿಗಳಾಗ್ತಾ ಇತ್ತು ಅಂತಂದರೆ ಅಲ್ಲಿ ಮಾತ್ರ ಬಳಕೆ ಮಾಡಿಕೊಳ್ಬಹುದು. ಆದರೆ ನದಿ ಪಾತ್ರದಲ್ಲಿ ಇರುವಂತಹ ಜಾಗಗಳಲ್ಲಿ ಎಲ್ಲೂ ಕೂಡ ಹಿಟಾಚಿಗಳನ್ನು ಬಳಕೆ ಮಾಡಿಕೊಳ್ಳೋ ಹಾಗಿಲ್ಲ. ಅದರ ಜೊತೆಗೆ ಡಿಗ್ ಮಾಡಬೇಕಾದ್ರೆ ಆ ಹೂಳೆತ್ತುವಂತಹ ಉದ್ದೇಶಕ್ಕೆ ಮಾತ್ರ, ಅಂದರೆ ಹೂಳೆತ್ತುವಾಗ ಎಷ್ಟು ನಾವು ಡಿಗ್ ಮಾಡ್ತೀವಿ ಅಷ್ಟು ಮಾತ್ರ ಡಿಗ್ ಮಾಡಬಹುದು. ಅದಕ್ಕೆ ಹೊರತುಪಡಿಸಿ ತುಂಬ ಡೀಪಾಗಿ ಡಿಗ್ ಮಾಡೋ ಹಾಗಿಲ್ಲ. ಇಲ್ಲಿ ಮಾಡ್ತಾ ಇರೋದು ಏನಂತಂದರೆ, ಅದನ್ನು ನೀರಿನಲ್ಲಿ ತೊಳೆದು ಫಿಲ್ಟರ್ ಮಾಡಿ ತಮಗೆ ಹೇಗೆ ಬೇಕೋ, ಎಷ್ಟು ಆಳಕ್ಕೆ ಬೇಕೋ ಅಷ್ಟು ಆಳಕ್ಕೆ ಡಿಗ್ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಆದರೆ ಅಧಿಕಾರಿಗಳು ಹೇಳ್ತಾ ಇರೋದು, ಇಲ್ಲ ನಾವು ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಎಲ್ಲವನ್ನೂ ಕೂಡ ನೋಡಿದ್ದೀವಿ, ಯಾರ್ಯಾರು ಅಲ್ಲಿಂದ ಮರಳನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಚೆಕ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಭಾರಿ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಇದೆ ಏನ್ರಿ ಇದು? ಭಾರಿ ಪ್ರಮಾಣದಲ್ಲಿ ಮಾಡ್ತಾ ಇರುವಂತಹ ಮರಳುಗಾರಿಕೆ ಇದು. ಅದರಲ್ಲಿ ಹಿಟಾಚಿಗಳನ್ನು, ಭಾರಿ ಪ್ರಮಾಣದ ವೆಹಿಕಲ್ಗಳನ್ನು ಎಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಗಿಬೇಕಾದ್ರೆ ಜಿಯೋಲಾಜಿಕಲಿ ಅದರದ್ದೇ ಆದಂತಹ ಮಾನದಂಡಗಳು, ಜೊತೆಗೆ ಜಿಯೋಲಾಜಿಕಲಿ ಅದರದ್ದೇ ಆದಂತಹ ರೂಲ್ಸ್ಗಳಿದ್ದಾವೆ. ಈ ಸಣ್ಣ ಪ್ರಮಾಣದ ಒಂದು JCB ಬರುತ್ತೆ ಗೊತ್ತಾ, ಸಣ್ಣ ಬಕೆಟ್ ಅದು ಬರುತ್ತೆ, ಅದನ್ನು ಮಾತ್ರ ಬಳಕೆ ಮಾಡಿಕೊಂಡು ಡಿಗ್ ಮಾಡಬಹುದು. ಆದರೆ ಇಲ್ಲಿ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಭಾರಿ ಪ್ರಮಾಣದಲ್ಲಿ, ಅಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ಆಚೆ ಕಡೆಯಿಂದ ತಂದು ಒಂದು ಜನ್ರೇಟರನ್ನೇ, ಭಾರಿ ಪ್ರಮಾಣದ ಒಂದು ಜನ್ರೇಟರ್ನೇ ಅಳವಡಿಕೆ ಮಾಡಿದ್ದಾರೆ ಅಂತಂದರೆ ಎಷ್ಟರ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇನ್ನು ಇದರ ಜೊತೆಗೆ ಪರಿಸರದ ಅನುಮತಿಯನ್ನು ಕೂಡ ಇವರು ಪಡ್ಕೊಳ್ಬೇಕಾಗತ್ತೆ. ನದಿ ಪಾತ್ರದಿಂದ ಮರಳನ್ನು ತೆಗೆಯೋದಕ್ಕೆ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವಾಲಯದ ಮಾರ್ಗಸೂಚಿಗಳನ್ನು ನಾನು ಹೇಳ್ತಾ ಇರೋದು, ಪರ್ಮಿಷನ್ ಅಲ್ಲ ಇಲ್ಲಿ, ನಾನು ಹೇಳ್ತಾ ಇರೋದು ಮಾರ್ಗಸೂಚಿಗಳು. ಅಂದರೆ ಪರ್ಯಾವರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇದು ಹಾನಿ ಉಂಟು ಮಾಡಬಾರ್ದು. ಪರ್ಯಾವರಣಕ್ಕೆ ಹಾನಿ ಉಂಟು ಮಾಡದಂತೆ ಇವರು ಡಿಗ್ ಮಾಡಬೇಕಾಗತ್ತೆ. ಅಂದರೆ ಪರ್ಮಿಷನ್ ಮಾತ್ರ ಇಲ್ಲಿ ಪರ್ಮಿಷನ್ ಏನು ಪಡ್ಕೊಂಡ್ಬಿಟ್ಟಿದ್ದೀನಿ ನಾನು ಹೇಗೆ ಬೇಕು ಹಾಗೆ ಪರ್ಯಾವರಣದ ಮೇಲೆ ಅಲ್ಲಿ ಡ್ಯಾಮೇಜ್ ಮಾಡ್ತೀನಿ, ನಾನು ಪರ್ಯಾವರಣಕ್ಕೆ ಡ್ಯಾಮೇಜ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಅದರ ಮಾರ್ಗಸೂಚಿಗಳು ಅಂದರೆ ಇಷ್ಟೇ ಡೀಪಾಗಿ ಹಡ್ಡಬೇಕು, ಇಷ್ಟೇ ಡೀಪಾಗಿ ಗುಂಡಿಯನ್ನು ತೋಡಬೇಕು, ಇಷ್ಟೇ ಡೀಪಾಗಿ ಮರಳನ್ನು ತೆಗಿಬೇಕು. ಅದನ್ನು ಹೊರತುಪಡಿಸಿ ತುಂಬ ಆಳವಾಗಿ ಅಲ್ಲಿ ಮರಳನ್ನು ಹೊರ ತೆಗೆಯುವ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ಮಾನದಂಡಗಳಿದ್ದಾವೆ. ಜೊತೆಗೆ ಯಾವ ಉದ್ದೇಶಕ್ಕೆ, ಕೇವಲ ಹೂಳೆತ್ತುವ ಉದ್ದೇಶದಿಂದ ಯಾಂತ್ರೀಕೃತವಲ್ಲದಂತಹ ಒಂದು ಅಥವಾ ಸಣ್ಣ ಪ್ರಮಾಣದ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಕಾನೂನುಬದ್ಧ ಅನುಮತಿಗಳೊಂದಿಗೆ ಮರಳನ್ನು ತೆಗೆಯುವಂಥದ್ದು ಪ್ರಮುಖ ನಿಯಮ. ಇದರ ಜೊತೆಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಮಾರ್ಗಸೂಚಿಗಳೇನಿದ್ದಾವೆ, MOEF ಮತ್ತು ECC ಅಂತ ನಾವೇನು ಕರಿತೀವಿ, ಅದರ ಮಾರ್ಗಸೂಚಿಗಳು, ಅದನ್ನು ಕಡ್ಡಾಯವಾಗಿ ಇಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಆದರೆ ಯಾವುದಾದ್ರೂ ಒಂದು ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಇಲ್ಲಿ ಎಷ್ಟೊಂದು ಎಗ್ಗಿಲ್ಲದೆ ಇಲ್ಲಿ ಮರಳನ್ನು ಹೊರ ತೆಗೆಯೋದಕ್ಕೆ ಅಂತ ಅಧಿಕಾರಿಗಳ ಒಂದು ಸಮ್ಮುಖದಲ್ಲೇ ಇದೆಲ್ಲ ಆಗ್ತಾ ಇದೆ ಅಂತಂದರೆ, ಯಾಕಂದರೆ ತಹಶೀಲ್ದಾರ್ ಅವರು ಹೇಳ್ತಾ ಇದ್ರು, ಇಲ್ಲ ನಾನು ಸ್ಥಳಕ್ಕೆ ಹೋಗಿದ್ದೀನಿ ಅಂತ. ಇದ್ಯಾವುದೋ ಅವ್ರ ದೃಷ್ಟಿಕೋನದಲ್ಲಿ ಕಂಡು ಬರಲಿಲ್ವಾ? ಹಾಗಾದರೆ ನನ್ನ ಒಂದು ಗಮನದಲ್ಲಿ ಬಂದಿರೋ ಹಾಗೆ ಎಲ್ಲವೂ ಕೂಡ ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ತರ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಆದರೂ ಕೂಡ ಇದು ಯಾವುದೂ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇನ್ನು ಪ್ರದೇಶದ ಮಿತಿ ಕೂಡ ಇರುತ್ತೆ ಇಲ್ಲಿ. ಈ ಒಂದು ಮರಳನ್ನು ಹೊರ ತೆಗಿಬೇಕಾದ್ರೆ ಆ ಪ್ರದೇಶ ಏನಿದೆ, ಆ ಪ್ರದೇಶದ ಒಂದು ಮಿತಿ ಕೂಡ ಇರುತ್ತೆ. ನದಿ ದಡ, ಸೇತುವೆಗಳಂತಹ ಮೂಲ ಸೌಕರ್ಯ, ಅಂದರೆ ರಸ್ತೆಯಾಗಿರಬಹುದು, ಸೇತುವೆಗಳಾಗಿರಬಹುದು, ಇದು ಯಾವುದಕ್ಕೂ ಕೂಡ ಹಾನಿಯಾಗಬಾರ್ದು. ಅದರ ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಅದರಿಂದ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಈ ಅಕ್ರಮ ಏನು ಮರಳುಗಾರಿಕೆ ಇದೆಯಲ್ಲ, ಇದರಿಂದ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಮರಳುಗಾರಿಕೆಯನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಮಾಡ್ತಾ ಇರುವಂಥದ್ದೇನಿದೆ,
ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪರ್ಯಾವರಣದ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನು ಇಟ್ಕೊಂಡು ಇವರೇನಾದರೂ ಡಿಗ್ ಮಾಡ್ತಾ ಇದ್ದಾರೇನ್ರಿ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ನೀರು ಸಿಗುತ್ತೆ ಕೆಳಗಡೆ ಅಂತಂದರೆ ಅಲ್ಲಿಂದ ನೀರು ಭೂಮಿಗೆ ಇಂಗತ್ತೆ. ಅಂತರ್ಜಲ ಮಟ್ಟ ಹೆಚ್ಚಳ ಆಗಬೇಕು. ಆ ಕಾರಣಕ್ಕೋಸ್ಕರ ನೆಲ ಹತ್ತುವವರೆಗೆ ನೀವು ಯಾವುದೇ ಕಾರಣಕ್ಕೂ ಡಿಗ್ ಮಾಡೋ ಹಾಗಿಲ್ಲ. ಮರಳನ್ನು ಬಿಡಬೇಕಾಗತ್ತೆ ಅಲ್ಲಿ. ಅದರಿಂದ ಏನಾಗುತ್ತೆ ಅಂತಂದರೆ ಮಣ್ಣಾಗಿಬಿಟ್ರೆ ಎಲ್ಲ ನೀರು ಭೂಮಿಯ ಮೇಲ್ಪದರದಲ್ಲೇ ಉಳಿದುಕೊಳ್ಳುತ್ತೆ. ಆದರೆ ಈ ಮರಳು ಇದ್ದಾಗ ಏನಾಗುತ್ತೆ ಅಂತಂದರೆ ನೀರು ಸುಲಭವಾಗಿ ಭೂಮಿಗೆ ಇಂಗಿ ಹೋಗುತ್ತೆ. ಇದರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತೆ. ಆದರೆ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ನೆಲ ಸಿಗೋವರೆಗೂ ನಮಗೆ ಹೇಗೆ ಬೇಕೋ ಹಾಗೆ ಹೊಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಹೇಳೋದು ಇಲ್ಲ, ಎಲ್ಲ ಮಾನದಂಡಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಿದ್ದೀವಿ, ಎಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಂತ್ರಗಳನ್ನು ಬಳಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಹಾನಿಯಾಗದಂತೆ ಸಣ್ಣ ಬಕೆಟ್ ಅಥವಾ ಕೈಯಾರೆ ಮರಳು ತೆಗೆಯೋದಕ್ಕೆ ಮಾತ್ರ ಆದ್ಯತೆಯನ್ನು ಕೊಡಬೇಕು. ತೆಗಿತಾ ಇದ್ದಾರೇನ್ರಿ ಇಲ್ಲಿ? ಆ ಹಿಟಾಚಿಗಳ ಸೈಜನ್ನು ನೋಡ್ತಾ ಇದ್ದೀರಾ ನೀವು? ಯಮ ಸ್ವರೂಪಿ ಹಿಟಾಚಿಗಳಿದೆಲ್ಲವೂ ಕೂಡ ಇದನ್ನು ಬಳಕೆ ಮಾಡಿಕೊಂಡು ಎರ್ರಾಬಿರ್ರಿ ಅವರು ಅದನ್ನು ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾಯಿದ್ರು ಕೂಡ, ಮರಳು ಗಣಿಗಾರಿಕೆ ಮಾಡ್ತಾಯಿದ್ರು ಕೂಡ ಅಧಿಕಾರಿಗಳು ಕುಂಭದ್ರೋಣ ನಿದ್ರೆಗೆ ಜಾರಿದ್ದಾರೆ. ಈ ಪರಿಸರಕ್ಕಾಗೋ ಡ್ಯಾಮೇಜ್ ಏನಿದೆ ಇಡೀ ಜಿಲ್ಲೆ ಅನುಭವಿಸ್ಬೇಕಾಗುತ್ತದನ್ನು. ಇಡೀ ಚಿತ್ರದುರ್ಗದ ಜನತೆ ಇದನ್ನು ಅನುಭವಿಸ್ಬೇಕಾಗುತ್ತೆ. ಅಂತರ್ಜಲ ಮಟ್ಟ ಕುಸಿಯತ್ತೆ. ಯಾರಿಗ್ರಿ ಸಮಸ್ಯೆ ಇದರಿಂದ? ಅಧಿಕಾರಿಗಳು ಹೇಳಬೇಕಿದಕ್ಕೆ. ಯಾರು ಪರ್ಮಿಷನ್ ಪಡ್ಕೊಂಡು ಹೊಡಿತಾ ಇದ್ದಾರಲ್ಲ, ಸಮಸ್ಯೆ ಆಗುತ್ತೇನ್ರಿ ಅವ್ರಿಗೆ? ಜನರಿಗಾಗೋ ಸಮಸ್ಯೆ ಇದು. ಅಂತರ್ಜಲ ಮಟ್ಟ ಕುಸಿತ ಆದರೆ ಯಾರು ಹೊಣೆ? ಅದಕ್ಕೆ ಪರಿಸರದ ಮೇಲೆ ಆಗುವಂತಹ ಪರಿಣಾಮ ಏನು ಗಮನಿಸಿದ್ರೇನ್ರಿ ಇದನ್ನು? ಮತ್ತೆ ಹೇಳೋದು ಇಲ್ಲ, ಪರ್ಮಿಷನ್ ತಗೊಂಡಿದ್ದಾರೆ, ರಾಯಲ್ಟಿ ಕಟ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಅಂತ. ಮಾನದಂಡಗಳನ್ನು ಯಾರೇ ಅಲ್ಲಿ ಪಾಲನೆ ಮಾಡೋರು? ನೀವು ಪಾಲನೆ ಮಾಡ್ತೀರಾ ಅದನ್ನು? ಕಾಮನ್ ಸೆನ್ಸ್ ಇಲ್ಲದೆ ಮಾತನಾಡ್ತಾರಲ್ಲ ಈ ಅಧಿಕಾರಿಗಳು. ನಮಗೆ ಗೊತ್ತೇ ಇರಲ್ಲ ಅಂದ್ಕೊಂಡಿರ್ತಾರೆ ಇವರು. ಏನು ಬಿಡಪ್ಪ, ಇವ್ರಿಗೇನು ಗೊತ್ತಿರುತ್ತೆ, ನಮಗೆ ಮಾತ್ರ ಗೊತ್ತು. ಮಾರ್ಗಸೂಚಿಗಳು ಪ್ರತಿಯೊಂದು ಗೊತ್ತು ನಮಗೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಎಗ್ಗಿಲ್ಲದೆ ಎಷ್ಟರ ಮಟ್ಟಿಗೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಇದರಿಂದ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ ಅಲ್ಲಿಂದ. ಅಷ್ಟರ ಮಟ್ಟಿಗೆ ಅಂದರೆ ಅಂತರ್ಜಲ ಏನಿದೆ ಅದು ಸಿಗ್ತಾ ಇದೆ ಅಲ್ಲಿಗೆ, ಸಂಪೂರ್ಣವಾಗಿ ನೆಲ ಹತ್ತಾ ಇದೆ. ಅಲ್ಲಿವರೆಗೂ ಕೂಡ ಡಿಗ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಇಲ್ಲ, ರಾಯಲ್ಟಿ ಕಟ್ತಾ ಇದ್ದಾರೆ. ರಾಯಲ್ಟಿ ಕಟ್ಟಿದ್ರೂ ಕೂಡ ಪರಿಸರಕ್ಕೆ ಹಾನಿಯಾಗುವಂತಿಲ್ಲ. ಅದರ ಮಾರ್ಗಸೂಚಿಗಳೇನಿದ್ದಾವೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಜೊತೆಗೆ ಯಂತ್ರಗಳನ್ನು ಬಳಕೆ ಮಾಡುವಂತಹ ವಿಚಾರ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ. ಇದರ ಜೊತೆಗೆ ಸಮಯದ ಮಿತಿ ಕೂಡ ಇದೆ ಇಲ್ಲಿ. ಅಂದರೆ ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯ ಒಳಗೆ ಮಾತ್ರ ನೀವು ಕೆಲಸ ಮಾಡಬಹುದು. 24 hours ಕೆಲಸ ಮಾಡೋಂಗಿಲ್ಲ ನೀವಲ್ಲಿ. ಆದರೆ ಇವ್ರು ಮಾಡ್ತಾ ಇರುವಂಥದ್ದೇನಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರಾತ್ರಿಯಲ್ಲೂ ಕೂಡ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆಗಲೇ ನೀವು ನೋಡ್ತಾ ಇದ್ರಿ. ನೈಟ್ ಅವರ್ಸಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪರ್ಮಿಷನ್ ರೀ? ನೀವು ಕೊಟ್ಟಿದ್ದೀರಾ ತಹಸೀಲ್ದಾರ್ರೆ ಅವ್ರಿಗೆ? ನೈಟ್ ಹೊತ್ತಲ್ಲಿ ಕೆಲಸ ಮಾಡೋದಕ್ಕೆ ನೀವೇನ್ರಿ ಪರ್ಮಿಷನ್ ಕೊಟ್ಟಿರೋದು? ಏನು ಗಣಿಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರಾ? ಏನೋ ಕೇಳಿದ್ರೆ ಬೇಕಾಬಿಟ್ಟು ಹೇಳ್ಬಿಡೋದು. ನಾನು ಹೋಗಿ ಪರಿಶೀಲನೆ ಮಾಡಿದ್ದೀನಿ, ರಾಯಲ್ಟಿ ಕಟ್ತಾ ಇದ್ದಾರೆ, ವೆಹಿಕಲನ್ನು ಚೆಕ್ ಮಾಡಿದ್ದೀನಿ, ಎಲ್ಲ ಸರಿಯಾಗಿ ನಡೀತಾ ಇದೆ, ಸುಸೂತ್ರವಾಗಿ ನಡೀತಾ ಇದ್ದಾರೆ. ಹಾಗಾದರೆ ಜನರಿಗೇನು ಹುಚ್ಚಿಡಿದಿದೆಯೇನ್ರಿ ಅಲ್ಲಿ? ಯಾರು ಜನ ಆರೋಪ ಮಾಡ್ತಾ ಇದ್ದಾರೆ, ಜನ ಯಾರು ಹೋರಾಟ ಮಾಡ್ತೀವಿ ಅಂತ ನಿಲ್ತಾ ಇದ್ದಾರೆ, ಹುಚ್ಚಿಡ್ದಿದ್ಯಾ ಅವರಿಗೆ? ಅವ್ರಿಗೆ ಇದ್ಯಾವುದು ಗೊತ್ತಾಗಲ್ವಾ? ಎಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಇದರ ಪರಿಣಾಮ ಆಗಿದೆ ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಬರೀ ಅಲ್ಲಿ ಮಾತ್ರ ಡಿಗ್ ಮಾಡ್ತಾ ಇರುವಂಥದ್ದಲ್ಲ, ಬೇರೆ ರಾಜ್ಯದಿಂದಲೂ ಮರಳನ್ನು ತಂದು ಸ್ಟಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.